ಸೌತ್ ಇಂಡಿಯನ್ ಮನೆಗಳಲ್ಲಿ ದೋಸೆ ಇಡ್ಲಿ ಇಲ್ಲದ ದಿನವೇ ಇಲ್ಲ. ಆದ್ರೆ ಇಂದಿನ ಬ್ಯುಸಿ ಶೆಡ್ಯೂಲ್ ನಲ್ಲಿ ಕೆಲಸ ಸುಲಭವಾಗ್ಲಿ ಎಂದು ವಾರಗಟ್ಲೆ ದೋಸೆ ಹಿಟ್ಟನ್ನ ಫ್ರಿಡ್ಜ್ ನಲ್ಲಿ ಇಟ್ಟು ಬಳಸ್ತಿದ್ದೀರಾ? ಹಾಗಾದ್ರೆ ಈ ಮಾಹಿತಿ ನಿಮಗಾಗಿ. ಆಹಾರದ ಗುಣಮಟ್ಟವನ್ನ ಕೆಡಿಸುತ್ತೆ. ಸಾಮಾನ್ಯವಾಗಿ ದೋಸೆ ಹಿಟ್ಟನ್ನ 3 ರಿಂದ 4 ದಿನಗಳ ಕಾಲ ಮಾತ್ರ ಫ್ರಿಡ್ಜ್ ನಲ್ಲಿ ಇಡಬಹುದು. ವಾರಕ್ಕಿಂತ ಹೆಚ್ಚು ಕಾಲ ಇಟ್ಟ ಹಿಟ್ಟಿನಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಮಿತಿ ಮೀರುತ್ತೆ. ಹಿಟ್ಟಿನ ಮೇಲೆ ಕಪ್ಪು ಪದರ ಅಥವಾ ಕೆಟ್ಟ ವಾಸನೆ ಬಂದ್ರೆ ಅದು ವಿಷವಾಗಿ ಬದಲಾಗಿದೆ ಎಂದರ್ಥ. ಇದು ತೀವ್ರವಾದ ಫುಡ್ ಪಾಯ್ಸನಿಂಗ್ಗೆ ದಾರಿ ಮಾಡಿಕೊಡುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಹೆಚ್ಚಿಸುತ್ತೆ. ಅತಿಯಾಗಿ ಹುಳಿಯಾದ ಹಿಟ್ಟು ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗುತ್ತೆ. ಕೆಲವರಿಗೆ ಇದರಿಂದ ಎದೆ ನೋವು ಕಾಣಿಸಿಕೊಳ್ಳಬಹುದು. ಇನ್ನು ಮಕ್ಕಳು ಮತ್ತು ಹಿರಿಯರಲ್ಲಿ ಇದು ಡಿಹೈಡ್ರೇಷನ್ ಸಮಸ್ಯೆ ತಂದೊಡ್ಡಬಹುದು. ಲಿವರ್ ಮತ್ತು ಕರುಳಿನ ಆರೋಗ್ಯಕ್ಕೆ ಹಾನಿ. ಫ್ರಿಡ್ಜ್ ನಲ್ಲಿ ಇಟ್ಟರೂ ಗಾಳಿಯ ಸಂಪರ್ಕದಿಂದ ಹಿಟ್ಟಿನಲ್ಲಿ ಕಣ್ಣಿಗೆ ಕಾಣದ ಶಿಲೀಂಧ್ರ ಅಥವಾ ಫಂಗಸ್ ಬೆಳೆಯುತ್ತೆ. ಇವು ಹೊಟ್ಟೆ ಸೇರಿದಂತೆ ಲಿವರ್ ಮತ್ತು ಕರುಳಿನ ಒಳಪದರಕ್ಕೆ ದೀರ್ಘಕಾಲದ ಹಾನಿ ಉಂಟು ಮಾಡುತ್ತೆ. ನೀವು ಬಳಸುವ ದೋಸೆ ಹಿಟ್ಟು ಹೀಗಿರಲಿ. ದೋಸೆ ಹಿಟ್ಟು ಕೇವಲ 8 ರಿಂದ 12 ಗಂಟೆ ಹುದುಗಿದ್ರೆ ಅದರಲ್ಲಿ ಪ್ರೋಬಯೋಟಿಕ್ ಗುಣಗಳು ಸಮೃದ್ಧವಾಗಿರುತ್ತೆ. ಆದ್ರಿಂದ ವಾರಗಟ್ಟಲೆ ಸಂಗ್ರಹಿಸುವ ಬದಲು 2 ದಿನಕ್ಕೊಮ್ಮೆ ತಾಜಾ ಹಿಟ್ಟು ರುಬ್ಬಿಕೊಳ್ಳುವುದು ಉತ್ತಮ. ಆರೋಗ್ಯವೇ ಭಾಗ್ಯ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಬೇಡಿ. ಇಂತಹ ಮತ್ತಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.